ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಈ ತರಗತಿಗೆ ಸ್ವಾಗತ. ಕರ್ನಾಟಕ ಸರ್ಕಾರ ನಿರ್ದೇಶನ DSERT ಬೆಂಗಳೂರು ಹಾಗೂ ಪ್ರಸ್ತುತಿ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಯಾದಗಿರಿ ಇವರ ಒಂದು ಸಹಯೋಗದಲ್ಲಿ ರುದ್ರಗೌಡ ಮಾಲಿ ಪಾಟೀಲ್ ಗಣಿತ ವಿಜ್ಞಾನ ಸಹ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾರ್ಲಬಾವಿ. ವಿದ್ಯಾರ್ಥಿಗಳೇ, ಈಗ ನೀವು ಕಳೆದ ಅವಧಿಯಲ್ಲಿ ಅಭ್ಯಾಸ 4.1 ಚರ್ಚೆ ಮಾಡಿದ್ದೀರಿ. ಅದರಲ್ಲಿ ಮೊದಲನೆಯ ಪ್ರಶ್ನೆಯನ್ನು ನೀವು ಚರ್ಚೆ ಮಾಡಿದ್ದೀವಿ. ಹಾಗಾದರೆ ಇಂದಿನ ಒಂದು ಅವಧಿಯಲ್ಲಿ ಆ ಒಂದು ಅಭ್ಯಾಸದ ಮುಂದುವರಿದ ಭಾಗವನ್ನು ಚರ್ಚೆ ಮಾಡೋಣ ಮಕ್ಕಳಿಗೆ. ಹಾಗಾದರೆ ಈ ಒಂದು ಅಭ್ಯಾಸದ ಎರಡನೇ ಪ್ರಶ್ನೆ ಏನಿದೆ ನೋಡಿ ಮಕ್ಕಳೇ. ಆವರಣದಲ್ಲಿನ ಬೆಲೆಗಳು ನೀಡಿರುವ ಸಮೀಕರಣಗಳಿಗೆ ಪರಿಹಾರವಾಗುತ್ತದೆಯೇ ಅಥವಾ ಇಲ್ಲವೇ ಪರೀಕ್ಷಿಸಿ. ಇಲ್ಲಿ ಒಂದು ಸಮೀಕರಣಕ್ಕೆ ಒಂದು ಚರಾಕ್ಷರದ ಬೆಲೆಯನ್ನು ಕೊಟ್ಟಿರ್ತಾರೆ. ಆ ಚರಾಕ್ಷರದ ಬೆಲೆಯನ್ನು ಹಾಕಿದಾಗ ಆ ಒಂದು ಸಮೀಕರಣದ ಎಡಭಾಗ ಮತ್ತು ಬಲಭಾಗ ಸರಿ ಹೊಂದುತ್ತದೆಯೋ ಇಲ್ಲವೋ ಅನ್ನೋದನ್ನು ಪರೀಕ್ಷಿಸಬೇಕು. ಸರಿ ಹೊಂದಿದರೆ ಪರಿಹಾರವಾಗಿದೆ ಅಂತ ಹೇಳಬೇಕು. ಸರಿ ಹೊಂದಿಲ್ಲ ಅಂದರೆ ಪರಿಹಾರವನ್ನು ಹೊಂದಿಲ್ಲ ಅಂತ ಹೇಳಬೇಕು. ಹಾಗಾದರೆ ನೋಡೋಣಲ್ವ ಮಕ್ಕಳೇ. ಇವಾಗ ನೋಡಿ ಮಕ್ಕಳೇ, ಒಂದನೇ ಪ್ರಶ್ನೆ ಹೀಗಿದೆ. n+5 = 19. ಇಲ್ಲಿ ಚರಾಕ್ಷರ n ಬೆಲೆ 1. ಹಾಗಾದರೆ ಇಲ್ಲಿ ನಾವು n ಅನ್ನು 1 ಆಗಿ ಪರಿಗಣಿಸಿದಾಗ ಇಲ್ಲಿ LHS ಭಾಗ ಏನಿದೆ ನೋಡಿ ಮಕ್ಕಳೇ, n+5. ಹಾಗಾದರೆ n ಇದ್ದಲ್ಲಿ ನಾವೇನು ಮಾಡಬೇಕು ಹೇಳಿ ಮಕ್ಕಳೇ. ಇವಾಗ ಒಂದು ಬೆಲೆಯನ್ನು ಹಾಕಬೇಕು. ಹಾಗಾದರೆ n ಇದ್ದಲ್ಲೇ 1 ಹಾಕ್ತೇನೆ ನಾನು ಇವಾಗ. ಅಂದರೆ 1+5. ಹಾಗಾದರೆ 1+5 6. 6 19ಕ್ಕೆ ಸಮ ಆಗುತ್ತಾ ಮಕ್ಕಳೇ? ಇಲ್ಲ ಅಲ್ಲ. ಹಾಗಾದರೆ ಇದನ್ನು ನಾವೇನಂತ ಹೇಳ್ಬೋದು ಹೇಳಿ ಮಕ್ಕಳೇ? ಇದು ಪರಿಹಾರವಾಗಿಲ್ಲ. ಏಕೆಂದರೆ ಎಡಭಾಗ ಬಲಭಾಗಕ್ಕೆ ಸಮನಾಗಿ ಇಲ್ಲ ಅಂತ ಹೇಳ್ಬೋದು. ಸರಿನಾ ಮಕ್ಕಳೇ? ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋಣಲ್ವ ಮಕ್ಕಳೇ. ಇವಾಗ ಎರಡನೇ ಪ್ರಶ್ನೆ. 7n+5 = 19. ಇಲ್ಲಿ n ಬೆಲೆ ಎಷ್ಟಿದೆ? -2 ಇದೆ. ಹಾಗಾದರೆ n = -2 ನಾವು ಹಾಕಿದಾಗ ಏನಾಗುತ್ತೆ ನೋಡಿ. LHS ಅಲ್ಲಿ 7n+5. ಹಾಗಾದರೆ n ಇದ್ದಲ್ಲಿ ಎಷ್ಟು ಹಾಕ್ಬೇಕು ಹೇಳಿ ಮಕ್ಕಳೇ? ಇವಾಗ -2. ಅಂದರೆ 7 ಇಂಟು ಮೈನಸ್ ಇರೋದ್ರಿಂದ ಅದನ್ನು ಬ್ರಾಕೆಟಲ್ಲಿ ತಗೊಳ್ಳೋಣ. ಅಂದರೆ -2 + 5. ಹಾಗಾದರೆ 7ಅನ್ನು -2ಕ್ಕೆ ಗುಣಿಸಿದರೆ ಪ್ಲಸ್ ಇಂಟು ಮೈನಸ್ ಮೈನಸ್ 7 2 14 ಆಗುತ್ತೆ ಮಕ್ಕಳೇ. ಅಂದರೆ -14 + 5. ಹಾಗಾದರೆ -14ರಲ್ಲಿ +5 ಕಳಿಬೇಕು. ಅಂದರೆ ದೊಡ್ಡ ವಿಜಾತಿ ಚಿಹ್ನೆ ಇರೋದರಿಂದ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಕಳಿತೀವಿ. ಅಂದರೆ 14ರಲ್ಲಿ 5 ಕಳೆದ್ರೆ ಎಷ್ಟು ಸಿಗುತ್ತೆ ಹೇಳಿ ಮಕ್ಕಳೇ? 9 ಸಿಗುತ್ತೆ. ಹಾಗಾದರೆ ಇಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಏನಿದೆ? ಮೈನಸ್ ಇರೋದರಿಂದ -9. ಇದು ಪರಿಹಾರವಾಗಿಲ್ಲ. ಇದು ಕೂಡ ಏನಪ್ಪ ಅಂದರೆ ಪರಿಹಾರವಾಗಿಲ್ಲ. ಯಾಕಂದರೆ ಎಡಭಾಗ ಬಲಭಾಗಕ್ಕೆ ಸಮನಾಗಿ ಇಲ್ಲ ಅಂತ ಹೇಳ್ಬೋದು. ಹಾಗಾದರೆ ಮುಂದಿನ ಪ್ರಶ್ನೆ ನೋಡಿ. 7n+5 = 19. n ಬೆಲೆ ಎಷ್ಟಿದೆ? ಇಲ್ಲಿ 2 ಇದೆ. ಹಾಗಾದರೆ n ಬೆಲೆಯನ್ನು 2 ಹಾಕಿದಾಗ ಎಷ್ಟಾಗುತ್ತೆ ನೋಡಿ ಮಕ್ಕಳೇ? ಇವಾಗ LHS ಅಲ್ಲಿ 7n+5 7 ಇಂಟು n ಬೆಲೆ 2
ಪ್ಲಸ್ 5. ಹಾಗಾದರೆ 7ನ್ನು 2ಕ್ಕೆ ಗುಣಾಕಾರ ಮಾಡಿದರೆ 14 ಪ್ಲಸ್ 5. 14 ಪ್ಲಸ್ 5 ಎಷ್ಟಾಗುತ್ತೆ ಹೇಳಿ ಮಕ್ಕಳೇ? ಇಲ್ಲಿ 19. ಎಡಭಾಗದಲ್ಲಿ 19 ಬಂತು. ಹಾಗಾದರೆ ಬಲಭಾಗದಲ್ಲಿ ಎಷ್ಟಿದೆ? 19 ಇದೆ. ಹಾಗಾದರೆ ಇದು ಪರಿಹಾರವಾಗಿದೆ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ಎಡಭಾಗ ಬಲಭಾಗಕ್ಕೆ ಸಮನಾಗಿದೆ ಅಂತ ಹೇಳ್ಬೋದು. ಸರಿನಾ ಮಕ್ಕಳೇ? ಹಾಗಾದರೆ ಇನ್ನೊಂದು ಪ್ರಶ್ನೆ, 4ನೇ ಪ್ರಶ್ನೆ ನೋಡಿ. 4p - 3 = 13. ಇಲ್ಲಿ p ಬೆಲೆ ಎಷ್ಟಿದೆ? 1 ಇದೆ. ಹಾಗಾದರೆ p ಇದ್ದಲ್ಲಿ 1ನ್ನು ಹಾಕೋಣಲ್ವ ಮಕ್ಕಳೇ? ಇವಾಗ ನೋಡಿ, ಇಲ್ಲಿ LHS = 4p - 3. ಹಾಗಾದರೆ p ಇದ್ದಲ್ಲೇ 1ನ್ನು ಹಾಕಿದಾಗ ಎಷ್ಟಾಗುತ್ತೆ ನೋಡಿ ಮಕ್ಕಳೇ? ಇವಾಗ 4 × 1 - 3. 4ಕ್ಕೆ 1ರಿಂದ ಗುಣಿಸಿದರೆ ಎಷ್ಟು ಸಿಗುತ್ತೆ ಹೇಳಿ ಮಕ್ಕಳೇ? 4 ಸಿಗುತ್ತೆ. -3. ಹಾಗಾದರೆ 4ರಲ್ಲಿ 3ನ್ನು ಕಳೆದ್ರೆ ಎಷ್ಟು ಸಿಗುತ್ತೆ? ಸರಿ, 1 ಸಿಗುತ್ತಲ್ಲ ಮಕ್ಕಳೇ? ನೋಡಿ ಮಕ್ಕಳೇ, ಇಲ್ಲಿ ಎಡಭಾಗ 1 ಸಿಕ್ತು, ಬಲಭಾಗದಲ್ಲಿ ಎಷ್ಟಿದೆ? 13 ಇದೆ. ಹಾಗಾದರೆ ಇದು ಪರಿಹಾರವಾಗಿದೆ ನಮ್ಮ ಮಕ್ಕಳೇ? ಇಲ್ಲ. ಯಾಕಂದರೆ ಇಲ್ಲಿ ಎಡಭಾಗ ಬಲಭಾಗಕ್ಕೆ ಸಮನಾಗಿಲ್ಲ. ಸರಿನಾ? ಹಾಗಾದರೆ 5ನೇ ಪ್ರಶ್ನೆ ನೋಡೋಣಲ್ವ ಮಕ್ಕಳೇ? ಇವಾಗ ನೋಡಿ ಏನಿದೆ 5ನೇ ಪ್ರಶ್ನೆ. 4p - 3 = 13. ಇಲ್ಲಿ p ಬೆಲೆ -4 ಇದೆ. ಹಾಗಾದರೆ ನೋಡಿ ಮಕ್ಕಳೇ, p ಬೆಲೆ -4 ಹಾಕೋಣಲ್ವ ಮಕ್ಕಳೇ? ಇವಾಗ ಸಮೀಕರಣದಲ್ಲಿ LHS ಅನ್ನು ಪರಿಗಣಿಸ್ತಾ ಇದೆ. 4 p ಬೆಲೆ ಡೈರೆಕ್ಟ್ ಹಾಕ್ತಾ ಇದ್ದೀನಿ ನೋಡಿ ಮಕ್ಕಳೇ. ಇಲ್ಲಿ -4 -3. ಇಲ್ಲಿ ಬ್ರ್ಯಾಕೆಟ್ ಇರೋದ್ರಿಂದ ಅಲ್ಲಿ ಇಂಟು ಇದ್ದೇ ಇರುತ್ತೆ. ಪ್ಲಸ್ ಇಂಟು ಮೈನಸ್ ಮೈನಸ್. 4 × 4 ಅಂದರೆ 16. -16 -3 ಅಂದರೆ 2 ಸಜಾತಿ ಇರೋದ್ರಿಂದ ಕೂಡಿಸ್ತೀವಿ. ಚಿಹ್ನೆ ಮೈನಸ್ ಇರೋದ್ರಿಂದ ಮೈನಸ್ಸೇ ಬರಿತೀವಿ. ಸರಿನಾ? ಹಾಗಾದರೆ ಎಡಭಾಗ -19 ಬಂತು, ಬಲಭಾಗದಲ್ಲಿ 13 ಇದೆ. 2 ಸಮ ಆಗುತ್ತಾ ಮಕ್ಕಳೇ? ಇಲ್ಲಿ ಇಲ್ಲ. ಆದ್ದರಿಂದ ಇದು ಕೂಡ ಏನಪ್ಪ ಅಂದರೆ ಪರಿಹಾರವಾಗಿಲ್ಲ. ಯಾಕಂದರೆ ಎಡಭಾಗ ಬಲಭಾಗಕ್ಕೆ ಸಮನಾಗಿಲ್ಲ. ಅರ್ಥ ಆಯ್ತಲ್ಲ ಮಕ್ಕಳೇ? ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗೋಣಲ್ವ ಇವಾಗ? 3ನೇ ಪ್ರಶ್ನೆ ಏನಿದೆ ನೋಡಿ, ಮೇನ್ ಪ್ರಶ್ನೆ. ಯತ್ನ ಮತ್ತು ದೋಷ ವಿಧಾನದ ಮೂಲಕ ಮುಂದಿನ ಸಮೀಕರಣವನ್ನು ಬಿಡಿಸಿ. ಯತ್ನ ಅಂದರೆ ಅನೇಕ ಬೆಲೆಗಳನ್ನು ಹಾಕಬೇಕು. ಹಾಕಿದಾಗ ಯಾವ ಬೆಲೆ ಸರಿಯಾಗಿರುತ್ತೆ ಅದಕ್ಕೆ ನಾವೇನಪ್ಪ ಅಂದರೆ ಆ ಸಮೀಕರಣ ಸಮನಾಗಿದೆ ಅಂತ ಹೇಳ್ಬೋದು. ಸರಿನಾ ಮಕ್ಕಳೇ? ನೋಡೋಣಲ್ಲ ಹಾಗಾದರೆ ಆ ಸಮೀಕರಣ ಯಾವುದಿದೆ ಅಂತ. ನೋಡಿ ಮಕ್ಕಳೇ, ಆ ಸಮೀಕರಣ ಏನಿದೆ ಅಂದರೆ 5p + 2 = 17. ಹಾಗಾದರೆ p ಯ ಬೆಲೆ ಎಷ್ಟಾಗಿದ್ದರೆ ಈ ಸಮೀಕರಣ ಸರಿ ಹೊಂದುತ್ತೆ? ನೋಡೋಣಲ್ವ ಮಕ್ಕಳೇ? ಇವಾಗ ಒಂದೊಂದೇ ನಾವೇನು ಮಾಡೋಣ ಅಂದರೆ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಯಾವ ಪ್ರಯತ್ನಕ್ಕೆ ಸಮ ಆಗುತ್ತೆ ಅದು ಏನಪ್ಪ ಅಂದರೆ ಆ ಸಮೀಕರಣದ ಬೆಲೆ ಆಗಿರುತ್ತೆ. ಸರಿನಾ ಮಕ್ಕಳೇ? ನೋಡಿ, ಇವಾಗ p ಬೆಲೆಯನ್ನು ನಾನು 0ನ್ನು ಹಾಕ್ತಾಯಿದ್ದೀನಿ. p ಬೆಲೆ 0 ಹಾಕಿದರೆ ನೋಡಿ ಮಕ್ಕಳೇ, LHS = 5p + 2. ಆವಾಗ 5 × 2 + 2. 5ರಿಂದ 0 ಗುಣಿಸಿದರೆ 0 + 2. ಹಾಗಾದರೆ 2 ಬೆಲೆ ಎಷ್ಟು ಬಂತು ಹೇಳಿ ಮಕ್ಕಳೇ? 2 ಬಂತು. ಹಾಗಾದರೆ 17ಕ್ಕೆ ಸಮ ಆಯಿತಾ ಮಗುವೆ ಇದು? ಇಲ್ಲ. ಹಾಗಾದರೆ ಇಲ್ಲಿ p ಬೆಲೆ 0 ಆದರೆ ಸಮೀಕರಣ ಸಮನಾಗಿ ಆಗೋದಿಲ್ಲ. ಹಾಗಾದರೆ ಇನ್ನೊಂದು ಪ್ರಯತ್ನ ಮಾಡೋಣ. p ಬೆಲೆ 1ನ್ನು ಹಾಕೋಣ. p 1 ಹಾಕಿದಾಗ ಎಷ್ಟಾಗುತ್ತೆ ನೋಡಿ ಮಕ್ಕಳೇ? ಇವಾಗ 5 ಡೈರೆಕ್ಟ್ ತುಂಬ್ತಾ ಇದ್ದೀನಿ ಮಕ್ಕಳೇ. ಇವಾಗ 5 × 1 + 2. 5ಕ್ಕೆ 1ರಲ್ಲೇ ಗುಣಿಸಿದರೆ 5 ಸಿಗುತ್ತೆ.
ಪ್ಲಸ್ 2. ಆವಾಗ ಇದಕ್ಕೆ 2 ಕೂಡಿಸಿದರೆ 7. 7 15ಕ್ಕೆ ಸರಿ ಹೋಗುತ್ತಾ ಮಕ್ಕಳೇ? ಇಲ್ಲ. ಆದ್ದರಿಂದ ಪಿ ಬೆಲೆ 1 ಆದಾಗೂ ಕೂಡ ಏನಪ್ಪ ಅಂದರೆ ಸಮೀಕರಣ ಸರಿ ಹೊಂದೋದಿಲ್ಲ. ಹಾಗಾದರೆ ಅದೇ ರೀತಿ ಪಿ ಬೆಲೆಯನ್ನು ನಾವು 2 ಅಂತ ತೆಗೆದುಕೊಳ್ಳೋಣ. ಹಾಗಾದರೆ 2 ಅಂತ ತೆಗೆದುಕೊಂಡಾಗ ನೋಡಿ ಮಕ್ಕಳಲ್ಲಿ 5 × 2 ಪ್ಲಸ್ 2. ಆವಾಗ ಇದು 2 ಎಷ್ಟಾಗುತ್ತೆ? 10 ಪ್ಲಸ್ 2 ಅಂದರೆ 12. ಹೌದಾ? 12 ಮತ್ತೆ ಸಮ ಆಯಿತಾ ಮಕ್ಕಳೇ? ಇದು ಇಲ್ಲ. 15ಕ್ಕೆ ಸಮ 17ಕ್ಕೆ ಸಮ ಆಗೋದಿಲ್ಲ. ಎಲ್ಲಿವರೆಗೆ ಹಾಕಬೇಕು ನಾವು ಬೆಲೆಯನ್ನು? LHS ಬೆಲೆ RHSಗೆ ಸಮ ಆಗುವವರೆಗೂ ಪ್ರಯತ್ನ ಮಾಡ್ತಾನೆ ಹೋಗಬೇಕು. ಹಾಗಾದರೆ ನೆಕ್ಸ್ಟ್ ನೋಡೋಣ ಮಕ್ಕಳೇ. ಈಗ ಪಿ ಬೆಲೆಯನ್ನು ನಾನು 3 ಅಂತ ತೆಗೆದುಕೊಳ್ತಾ ಇದ್ದೆ. ಅವಾಗ ನೋಡಿ ಇಲ್ಲಿ LHS 5 × 3 ಪ್ಲಸ್ 2. ಹಾಗಾದರೆ 5ಕ್ಕೆ 3ರಿಂದ ಗುಣಿಸಿದರೆ ಎಷ್ಟಾಗುತ್ತೆ ಹೇಳಿ ಮಕ್ಕಳು? ಇವಾಗ 15 ಪ್ಲಸ್ 2. ಹಾಗಾದರೆ 15ಕ್ಕೆ 2 ಕೂಡಿಸಿದರೆ ಎಷ್ಟಾಗುತ್ತೆ? 17 ಆಗುತ್ತೆ. ಸರಿನಾ ಮಕ್ಕಳೇ? ಹಾಗಾದರೆ ಎಡಭಾಗದಲ್ಲಿ 17 ಬಂತು, ಬಲಭಾಗದಲ್ಲಿ 17 ಬಂತು. ಹಾಗಾದರೆ ಸಮೀಕರಣ ಆಗಬೇಕಪ್ಪ ಅಂದರೆ ಪಿ ಬೆಲೆ ಎಷ್ಟಾಗಿರಬೇಕು? ಪಿ ಬೆಲೆ 3 ಆದಾಗ ಮಾತ್ರ ಸಮೀಕರಣದ ಎಡಭಾಗ ಮತ್ತು ಬಲಭಾಗಗಳು ಏನಾಗಿರುತ್ತೆ? ಸಮನಾಗಿರುತ್ತೆ. ಹಾಗಾದರೆ ಗೊತ್ತಾಯ್ತಲ್ಲ ಮಕ್ಕಳೇ ಯಾವ ರೀತಿ ಬಿಡಿಸ್ಬೇಕಂತ? ಒಂದೊಂದೇ ಬೆಲೆ ಹಾಕ್ತಾ ಬಿಡಿಸ್ತಾ ಹೋದಂಗೆಲ್ಲ ಎಡಭಾಗದ ಬೆಲೆ ಬಲಭಾಗಕ್ಕೆ ಸಮನಾಗಿ ಬಂದಾಗ ಅಲ್ಲಿ ಆ ಚರಾಕ್ಷರದ ಬೆಲೆ ಯಾವುದಿರುತ್ತೆ ಅದು ಏನಪ್ಪ ಅಂದರೆ ಆ ಸಮೀಕರಣದ ಬೆಲೆ ಆಗಿರುತ್ತೆ. ಸರಿನಾ ಮಕ್ಕಳೇ? ಹಾಗಾದರೆ ಇವಾಗ ಮುಂದಿನ ಪ್ರಶ್ನೆ ನೋಡೋಣಲ್ವಾ? ನೋಡಿ ಮಕ್ಕಳೇ, ಮುಂದಿನ ಪ್ರಶ್ನೆ 4ನೇ ಪ್ರಶ್ನೆ ಹೀಗಿದೆ. ಮುಂದಿನ ಹೇಳಿಕೆಗಳಿಗೆ ಸಮೀಕರಣವನ್ನು ಬರೆಯಿರಿ. ನಾನು ಹಿಂದೆ ಕಳೆದ ಅವಧಿಯಲ್ಲಿ ಇದರ ಬಗ್ಗೆ ಚರ್ಚೆ ಮಾಡಿದ್ದೆ ಅಲ್ಲ. ಹಾಗಾದರೆ ಈಗ ಅಭ್ಯಾಸದಲ್ಲಿಯೂ ಕೂಡ ಏನು ಮಾಡೋಣಪ್ಪ ಅಂದರೆ ಆ ಒಂದು ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡೋಣ. ಹಾಗಾದರೆ ಇಲ್ಲಿ 1ನೇ ಪ್ರಶ್ನೆ ಇದೆ. ಹೇಳಿಕೆ ಕೊಟ್ಟಿದ್ದಾರೆ, ಅದಕ್ಕೆ ನಾವು ಸಮೀಕರಣವನ್ನು ಬರಿಬೇಕು. 1ನೇ ಹೇಳಿಕೆ ನೋಡಿ ಮಕ್ಕಳೇ. ಇವಾಗ x ಮತ್ತು 4ರ ಮೊತ್ತ 9. ಇದನ್ನು ಈ ರೀತಿಯೂ ಕೂಡ ಹೇಳ್ಬೋದು. xಗೆ 4ಅನ್ನು ಕೂಡಿಸಿದಾಗ 9 ದೊರೆಯುತ್ತದೆ. ಆ ರೀತಿ ಕೂಡ ಹೇಳಿದರೂ ಕೂಡ ಉತ್ತರ ಒಂದೇ ಆಗಿರುತ್ತೆ. ಹಾಗಾದರೆ ಸಮೀಕರಣ ನೋಡೋಣಲ್ವ ಮಕ್ಕಳೇ? ಇವಾಗ ನೋಡಿ ಮಕ್ಕಳೇ, ಸಮೀಕರಣ ಏನಾಗಿರುತ್ತೆ? x ಮತ್ತು 4ರ ಮೊತ್ತ ಅಂದರೆ 2ಅನ್ನು ಕೂಡಿಸ್ತೀವಿ ಅಂದರೆ x + 4. ಇದು ಎದಕ್ಕೆ ಸಮ ಇರುತ್ತೆ? x + 4 9ಕ್ಕೆ ಸಮ ಇರುತ್ತೆ. ಸರಿನಾ ಮಕ್ಕಳೇ? ಹಾಗಾದರೆ 2ನೇ ಪ್ರಶ್ನೆ ನೋಡೋಣಲ್ವ ಇವಾಗ? ಏನಿದೆ ನೋಡಿ 2ನೇ ಪ್ರಶ್ನೆ. y ನಿಂದ 2ಅನ್ನು ಕಳೆದಾಗ 8 ದೊರೆಯುವುದು. ಅಂದರೆ ವ್ಯತ್ಯಾಸ ಮಾಡಬೇಕು, ಅಂದರೆ ಕಳಿಬೇಕು, ಅಂದರೆ ಮೈನಸ್ ಚಿಹ್ನೆಯನ್ನು ಬಳಸಬೇಕು. ಅಂದರೆ y ನಿಂದ 2ಅನ್ನು ಕಳೆದಾಗ ಅಂದರೆ ಏನಾಗಿರುತ್ತೆ ಇಲ್ಲಿ? ವಿಚಾರ ಮಾಡಿ ನೋಡೋಣ. y - 2 ಅಂದರೆ y ನಿಂದ 2ಅನ್ನು ಕಳೆದಾಗ y - 2 ದೊರೆಯುತ್ತೆ. ಹಾಗಾದರೆ ಇಲ್ಲಿ ಸಮೀಕರಣ ಬರೆದಾಗ y - 2 ಎದಕ್ಕೆ ಸಮನಾಗಿರುತ್ತೆ? 8ಕ್ಕೆ ಸಮನಾಗಿರುತ್ತೆ. ಅಂದರೆ y - 2 = 8 ಅಂತ ನಾವೇನು ಮಾಡ್ಬೋದು ಇಲ್ಲಿ ಹೇಳ್ಬೋದು. ಸರಿನಾ ಮಕ್ಕಳೇ? 2ನೇ ಪ್ರಶ್ನೆ ನೋಡಿ ಏನಿದೆ? a ಯ 10ರಷ್ಟು 70. a ಯ 10ರಷ್ಟು ರಷ್ಟು ಬಂದಾಗ ನಾವೇನು ಮಾಡಬೇಕಲ್ಲಿ? ಗುಣಿಸ್ಬೇಕು. ಸರಿನಾ ಮಕ್ಕಳೇ? ಹಾಗಾದರೆ ಉತ್ತರವನ್ನು ನೋಡೋಣಲ್ವ ಇವಾಗ? a ಯ 10ರಷ್ಟು 10ರಷ್ಟು ಅಂದರೆ 10a ಅಂತ ಬರಿಬೋದು. ಸರಿನಾ? ಹಾಗಾದರೆ ಇಲ್ಲಿ ಸಮೀಕರಣ ಬರೆದಾಗ ಏನಾಗುತ್ತೆ ನೋಡಿ. ಇಲ್ಲಿ
ಎನ 10ರಷ್ಟು ಎದಕ್ಕೆ ಸಮನಾಗಿದೆ? 70ಕ್ಕೆ ಸಮನಾಗಿದೆ. ಅಂದರೆ 10a ಸಮ 70 ಅಂತ ಹೇಳ್ಬೋದು. ಸರಿನಾ? ಇವಾಗ 4ನೇ ಪ್ರಶ್ನೆ ನೋಡಿ. 4ನೇ ಪ್ರಶ್ನೆ ಏನಿದೆ ಅಂದರೆ ಬಿಯನ್ನು 5ರಿಂದ ಭಾಗಿಸಿದಾಗ, ಬಿಯನ್ನು 5ರಿಂದ ಭಾಗಿಸಿದಾಗ 6 ದೊರೆಯುವುದು. ಸರಿನಾ ಮಕ್ಕಳೇ? ಬಿಯನ್ನು ಏನು ಮಾಡ್ಬೇಕು ನಾವಿಲ್ಲಿ? 5ರಿಂದ ಭಾಗಿಸ್ಬೇಕು. ನೋಡಿ ಯಾವ ರೀತಿ? ಬಿಯನ್ನು 5ರಿಂದ ಭಾಗಿಸಿದಾಗ b/5 ಅಂತ ಹೇಳ್ಬೋದು. ಹಾಗಾದರೆ b/5 ಅನ್ನೋದು ಯಾವುದಕ್ಕೆ ಸಮ? 6ಕ್ಕೆ ಸಮ. ಹಾಗಾದರೆ b/5 ಸಮ 6 ಅಂತ ಹೇಳ್ಬೋದು. ಸರಿನಾ ಮಕ್ಕಳೇ? ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋಣಲ್ವ ಮಕ್ಕಳೇ? ಇವಾಗ 5ನೇ ಪ್ರಶ್ನೆ ಏನಿದೆ ನೋಡಿ. ಟಿಯ 4/3 15 ಆಗಿದೆ. ನೋಡಿ ಮಕ್ಕಳೇ, ಇಲ್ಲಿ ಟಿಯ 4/3 ಅಂದರೆ 3/4 ಟಿ ಅಂತ ಹೇಳ್ಬೋದು. ಹಾಗಾದರೆ ಸಮೀಕರಣವನ್ನು ಬರೆದಾಗ ಯಾವ ರೀತಿ ಆಗ್ತದೆ? ಟಿ ಇಂಟು 3/4 ಎದಕ್ಕೆ ಸಮ? ಇದು 15ಕ್ಕೆ ಸಮ. ಅಂದರೆ ಟಿ ಇಂಟು 3/4 15 ಅಂತ ಹೇಳ್ಬೋದು. ಇಲ್ಲಿ 6ನೇ ಪ್ರಶ್ನೆ ನೋಡಿ. ಎಮ್ನ 7ರಷ್ಟಕ್ಕೆ 7ನ್ನು ಕೂಡಿದಾಗ ನಿಮಗೆ ಮೊತ್ತ 77 ಸಿಗುತ್ತದೆ. ನೋಡಿ ಮಕ್ಕಳೇ, ಎಮ್ನ 7ರಷ್ಟು ಅಂದರೆ 7m ರಷ್ಟು ಅಂದರೆ ಇಂಟು ಮಾಡಬೇಕು. ಅವಾಗ 7m. ಹಾಗಾದರೆ 7mಗೆ 7ನ್ನು ಕೂಡಿದಾಗ, ಅಂದರೆ ಕೂಡಿಸೋದಂದರೆ ಪ್ಲಸ್ ಚಿಹ್ನೆ ಹಾಕಬೇಕು. ಅವಾಗ 7m + 7 ಆಗುತ್ತೆ. ಇಲ್ಲಿ ನಾನು ಸಮೀಕರಣವನ್ನು ಬರೆದಾಗ 7m + 7 ಇದು ಎದಕ್ಕೆ ಸಮನಾಗಿರುತ್ತೆ? 77ಕ್ಕೆ ಸಮನಾಗಿರುತ್ತೆ. ಹಾಗಾದರೆ ಇಲ್ಲಿ ನಾವು ಸಮೀಕರಣವನ್ನು ಬರೆದಾಗ 7m + 7 ಸಮ 77. ಅರ್ಥ ಆಯ್ತಲ್ಲ ಮಕ್ಕಳೇ? ಹಾಗಾದರೆ 7ನೇ ಪ್ರಶ್ನೆ ನೋಡೋಣಲ್ವ ಇವಾಗ? 7ನೇ ಪ್ರಶ್ನೆ ನೋಡಿ. ಎಕ್ಸ್ನ 1/4ರಿಂದ 4ನ್ನು ಕಳೆದಾಗ 4 ದೊರೆಯುವುದು. ಹಾಗಾದರೆ ಎಕ್ಸ್ನ 1/4 ಅಂದರೆ 1/4x. ಸರಿನಾ? ಹಾಗಾದರೆ 1/4xರಿಂದ 4ನ್ನು ಕಳೆದಾಗ ಅಂದರೆ 1/4x - 4. ಹಾಗಾದರೆ ಇಲ್ಲಿ ಸಮೀಕರಣ ಬರೆದಾಗ ಏನಾಗುತ್ತೆ ನೋಡಿ ಮಕ್ಕಳೇ? 1/4x - 4 ಇದು ಎದಕ್ಕೆ ಸಮನಾಗಿದೆ? 4ಕ್ಕೆ ಸಮನಾಗಿದೆ. ನೋಡಿ ಮಕ್ಕಳೇ, ಇವಾಗ 5ನೇ ಪ್ರಶ್ನೆ. ಮುಂದಿನ ಸಮೀಕರಣಗಳನ್ನು ಹೇಳಿಕೆ ರೂಪದಲ್ಲಿ ಬರೆಯಿರಿ. ಆವಾಗಲೇ ಏನು ಮಾಡಿದ್ವಿ? ಹೇಳಿಕೆ ರೂಪದಲ್ಲಿರೋದನ್ನು ಸಮೀಕರಣದಲ್ಲಿ ಬರೆದಿದ್ವಿ. ಇಲ್ಲಿ ಸಮೀಕರಣದಲ್ಲಿರೋದನ್ನು ಹೇಳಿಕೆ ರೂಪಕ್ಕೆ ಬರೀಬೇಕು. ಸರಿನಾ? ನೋಡೋಣಲ್ವ ಮಕ್ಕಳೇ ಇವಾಗ ಒಂದೊಂದಾಗಿ. 1ನೇದು p + 4 = 15. ಅಂದರೆ ಇಲ್ಲಿ p ಮತ್ತು 4ರ ಮೊತ್ತ, ಪ್ಲಸ್ ಅಂದರೆ ಕೂಡಿಸೋದು. p ಮತ್ತು 4ರ ಮೊತ್ತ 15 ಆಗಿದೆ. ಭಾಳ ಈಸಿ ಇದೆ ಮಕ್ಕಳೇ, ಭಾಳ ಸುಲಭ ಇದೆ, ಸರಳ ಇದೆ. ಅದೇ ರೀತಿ m - 7 = 3. ಅಂದರೆ ಇಲ್ಲಿ ಏನಾಗಿರುತ್ತೆ? mನಿಂದ 7ನ್ನು ಕಳೆದಾಗ 3 ದೊರೆಯುತ್ತದೆ. ಸರಿನಾ? 3ನೇ ಪ್ರಶ್ನೆ. 2m = 7. ಇವಾಗ ನೋಡಿ, ಇಲ್ಲಿ mನ 2ರಷ್ಟು ಅಂದರೆ mನ್ನು 2ಕ್ಕೆ ಗುಣಿಸ್ಬೇಕು.
ಎಮ್ನ 2ರಷ್ಟು. ಅದು ಎದಕ್ಕೆ ಸಮ? 7. ಅಂದರೆ ಎಮ್ನ 2ರಷ್ಟು 7 ಆಗಿದೆ. 4ನೇದು ಎಮ್ ಡಿವೈಡೆಡ್ ಬೈ 5 ಸಮ 3. ಅಂದರೆ ಇಲ್ಲಿ ಯಾವ ರೀತಿ ಬರಿಬೇಕು? ಎಮ್ನ 5/1 ಅಂದರೆ 1/5 ಅಂತ ಅರ್ಥ. 1/5 ಎಮ್ ಅಂದರೆ 5/1 3 ಆಗಿದೆ ಅಂತ ಹೇಳ್ಬೋದು. ಅರ್ಥ ಆಯ್ತಲ್ಲ ಮಕ್ಕಳೇ? ಅಂದರೆ ಇಲ್ಲಿ ಸಮೀಕರಣ ಇರೋದನ್ನು ನಾವೇನು ಮಾಡ್ತಾ ಇದ್ದೀವಿ? ಹೇಳಿಕೆಗೆ ಬದಲಾವಣೆಯನ್ನು ಮಾಡ್ತಾ ಇದ್ದೀವಿ. ಇವಾಗ ಪ್ರಶ್ನೆ ಸಂಖ್ಯೆ 6. ಪ್ರಶ್ನೆ ಸಂಖ್ಯೆ 6 ಏನಿದೆ ನೋಡಿ ಮಕ್ಕಳೇ. ಮುಂದಿನ ಪ್ರಕರಣಗಳಿಗೆ ಸಮೀಕರಣವನ್ನು ರೂಪಿಸಿ. ಸ್ವಲ್ಪ ಪ್ರಶ್ನೆಗಳು ದೊಡ್ಡದಿರುತ್ತೆ. ಆ ಪ್ರಶ್ನೆಗಳನ್ನು ನಾವಿಲ್ಲಿ ಸಮೀಕರಣವಾಗಿ ಬದಲಾವಣೆ ಮಾಡಬೇಕು. ನೋಡೋಣ ಮಕ್ಕಳೇ. ಇವಾಗ 1ನೇ ಪ್ರಶ್ನೆ ನೋಡಿ ಹೀಗಿದೆ. ಇರ್ಫಾನ್ ತನ್ನ ಹತ್ತಿರ ಫರ್ಮೀತನ ಬಳಿ ಇರುವ ಗೋಲಿಗಳ 5ರಷ್ಟಕ್ಕಿಂತ 7 ಗೋಲಿಗಳು ಹೆಚ್ಚಾಗಿವೆ ಎಂದು ಹೇಳುತ್ತಾನೆ. ಇರ್ಫಾನನ ಬಳಿ ಇರುವ ಗೋಲಿಗಳಿಗೆ 37 ಗೋಲಿಗಳಿಗೆ ಫರ್ಮೀತನ ಬಳಿ ಇರುವ ಗೋಲಿಗಳ ಸಂಖ್ಯೆ m ಎಂದು ತೆಗೆದುಕೊಳ್ಳಿ. ನೋಡಿ ಮಕ್ಕಳೇ, ಇರ್ಫಾನ್ ಹೇಳ್ತಾನೆ, ಇರ್ಫಾನ್ ತನ್ನ ಹತ್ತಿರ ಫರ್ಮೀತನ ಬಳಿ ಇರುವ ಗೋಲಿಗಳ 5ರಷ್ಟಕ್ಕಿಂತ, ಅಂದರೆ ಫರ್ಮೀತ್ನೊಳಗೆ ಎಷ್ಟಿದೆ ಅವನಕ್ಕಿಂತ 5ರಷ್ಟಕ್ಕಿಂತ 7 ಹೆಚ್ಚಾಗಿದೆ. ಮತ್ತು ಇರ್ಫಾನನ ಬಳಿ 37 ಗೋಲಿಗೆ, ಅಂದರೆ ಅಲ್ಲಿ ಅವನ 5ರಷ್ಟಕ್ಕಿಂತ 7 ಹೆಚ್ಚಿದೆ ಅಲ್ಲ, ಅದು 37ಕ್ಕೆ ಏನಾಗಿದೆ? ಸಮನಾಗಿದೆ ಅಂತ ಅರ್ಥ. ಹೌದಲ್ವ ಮಕ್ಕಳೇ? ಹಾಗಾದರೆ ಅದನ್ನು ನಾವು ಇಲ್ಲಿ ಸಮೀಕರಣವನ್ನು ಬರೆಯೋಣಲ್ವ ಇವಾಗ. ನೋಡಿ, ಇಲ್ಲಿ ಫರ್ಮೀತನ ಬಳಿ ಇರುವ ಗೋಲಿಗಳ ಸಂಖ್ಯೆ m ಅಂತ ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ. ಅಂದರೆ ಫರ್ಮೀತನ ಬಳಿ ಇರುವ ಗೋಲಿಗಳು m. ಹಾಗಾದರೆ ಇರ್ಫಾನನ ಬಳಿ ಇರುವ ಗೋಲಿಗಳು 37 ಇದೆ, ಸರಿನಾ? ಹಾಗಾದರೆ ಇಲ್ಲಿ ಎಮ್ನ 5ರಷ್ಟು ಅಂದರೆ 5m ಆಗುತ್ತೆ, ಸರಿನಾ? ಹಾಗಾದರೆ ನೆಕ್ಸ್ಟ್ ನೋಡಿ ಮಕ್ಕಳಲ್ಲಿ, ಈಗ 5mಗೆ 7 ಹೆಚ್ಚಾದಾಗ ಅಂದರೆ ಪ್ಲಸ್ ಮಾಡಬೇಕು. ಆವಾಗ 5m ಪ್ಲಸ್ 7. ಇಲ್ಲಿ ನೋಡಿ ಮಕ್ಕಳೇ, ಈ 5m ಪ್ಲಸ್ 7 ಎದಕ್ಕೆ ಸಮನಾಗಿರುತ್ತೆ? ಇರ್ಫಾನನ ಬಳಿ ಇರತಕ್ಕಂಥ ಗೋಲಿಗಳಿಗೆ ಸಮನಾಗಿರುತ್ತೆ. ಇಲ್ಲಿ ಇರ್ಫಾನನ ಬಳಿ ಗೋಲಿಗಳು ಎಷ್ಟಿದೆ? 37 ಗೋಲಿಗಳಿವೆ. ಹಾಗಾದರೆ ಇಲ್ಲಿ ಸಮೀಕರಣ ಬರೆದಾಗ ಏನಾಗುತ್ತೆ ನೋಡಿ ಮಕ್ಕಳೇ, ಇಲ್ಲಿ ಹೌದಾ? ಅಂದರೆ 5m ಪ್ಲಸ್ 7 ಸಮ 37. ಅಂದರೆ ಇಲ್ಲಿ ನಾವು ಸಮೀಕರಣವನ್ನು ರೂಪಿಸಬೇಕಪ್ಪ ಅಂದರೆ ಅದರಲ್ಲಿರ್ತಕ್ಕಂಥ ಪ್ರತಿಯೊಂದು ಪದಗಳ ಅರ್ಥ ಗೊತ್ತಿರಬೇಕು. ಯಾವ ರೀತಿಯಾಗಿ ಹೋಲಿಕೆ ಆಗಿದೆ ಅನ್ನೋದು ಕೂಡ ನಮಗೇನಾಗಿರಬೇಕಪ್ಪ ಅಂದರೆ ಗೊತ್ತಿರಬೇಕು. ಅಂದಾಗ ಮಾತ್ರ ಈ ರೀತಿ ಸಮೀಕರಣದಲ್ಲಿರುವಂತಹ ದೊಡ್ಡ ದೊಡ್ಡ ಹೇಳಿಕೆಗಳನ್ನು ನಾವು ಈಸಿಯಾಗಿ ಬಿಡಿಸ್ಬೋದು. ಹಾಗಾದರೆ 2ನೇ ಪ್ರಶ್ನೆ ನೋಡಿ ಮಕ್ಕಳಲ್ಲಿ ಏನಿದೆ? ಲಕ್ಷ್ಮಿಯ ತಂದೆಯ ವಯಸ್ಸು 49 ವರ್ಷಗಳು. ಲಕ್ಷ್ಮಿ ತಂದೆಯ ವಯಸ್ಸು 49 ವರ್ಷ ಕೊಟ್ಟಿದ್ದಾರೆ. ತಂದೆಯ ವಯಸ್ಸು ಲಕ್ಷ್ಮಿಯ ವಯಸ್ಸಿನ 3ರಷ್ಟಕ್ಕಿಂತ 4 ವರ್ಷಗಳು ಹೆಚ್ಚಿದೆ. ಅಂದರೆ ತಂದೆಯ ವಯಸ್ಸು ಎಷ್ಟಿದೆ ಅಂದರೆ ಲಕ್ಷ್ಮಿ ವಯಸ್ಸಿನ 3ರಷ್ಟಕ್ಕಿಂತ, ಅಂದರೆ ಅವಳು 3ರಷ್ಟು ಅಂದರೆ ಗುಣಿಸ್ಬೇಕು, 4 ಹೆಚ್ಚಿದೆ ಅಂದರೆ ಕೂಡಿಸ್ಬೇಕು. ಇಲ್ಲಿ ಲಕ್ಷ್ಮಿಯ ವಯಸ್ಸನ್ನು y ಅಂತ ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ. ಇಲ್ಲಿ ಲಕ್ಷ್ಮಿ ವಯಸ್ಸನ್ನು ನಾವೇನು ಮಾಡೋಣ ಹೇಳಿ, ಇಲ್ಲಿ y ಅಂತ ತೆಗೆದುಕೊಳ್ಳೋಣ. ನೋಡಿ ಉತ್ತರವನ್ನು ನಾವು ನೋಡೋಣ. ಇಲ್ಲಿ
ಲಕ್ಷ್ಮಿಯ ವಯಸ್ಸು y ಆಗಿರಲಿ ಅಂತ ತೆಗೆದುಕೊಳ್ಳೋಣ. ಹಾಗಾದರೆ ಲಕ್ಷ್ಮಿಯ ತಂದೆಯ ವಯಸ್ಸು ಕೂಡ ಗೊತ್ತಿದೆ ನಿಮಗಲ್ವಾ? ಎಷ್ಟಿದೆ? 49 ಇದೆ. ಅಂದರೆ ತಂದೆಯ ವಯಸ್ಸು 49. ಹಾಗಾದರೆ ಲಕ್ಷ್ಮಿಯ ವಯಸ್ಸಿನ 3ರಷ್ಟು ಅಂದರೆ ವಾಯ್ನ 3ರಷ್ಟು. ವಾಯ್ನ 3ರಷ್ಟು ಅಂದರೆ 3y ಅಂದರೆ ಗುಣಿಸ್ಬೇಕು ನಾವಿಲ್ಲಿ, ಆವಾಗ 3y ಆಗಿರುತ್ತೆ. ಸರಿನಾ? ಹಾಗಾದರೆ 3yಗೆ 4 ಹೆಚ್ಚಿಸಿದಾಗ ಅಂದರೆ ಕೂಡಿಸಿದಾಗ ಅಂದರೆ 3y ಪ್ಲಸ್ 4. ಸರಿನಾ? ಇಲ್ಲಿ ನಾವು ಸಮೀಕರಣವನ್ನು ಬರೆಯೋಣ. ಸಮೀಕರಣ ಬರೆದಾಗ ಏನಾಗುತ್ತೆ ನೋಡಿ ಮಕ್ಕಳೇ, ಇಲ್ಲಿ 3y ಪ್ಲಸ್ 4 ಇದು ಲಕ್ಷ್ಮಿಯ ವಯಸ್ಸು. ಹಾಗಾದರೆ ಈ ಲಕ್ಷ್ಮಿಯ ವಯಸ್ಸು ಯಾರಿಗೆ ಸಮನಾಗಿರುತ್ತೆ? ತಂದೆಗೆ ಸಮ. ಅಂದರೆ 3y ಪ್ಲಸ್ 4 ಸಮ 49. ಅರ್ಥ ಆಯ್ತಲ್ಲ ಮಕ್ಕಳೇ? ಅರ್ಥ ಆಯ್ತಲ್ಲ? ಹಾಗಾದರೆ ಇದು ಏನಪ್ಪ ಅಂದರೆ ಇಂದಿನ ಅವಧಿಯಲ್ಲಿ ಅಭ್ಯಾಸ 4.1 ಕಂಪ್ಲೀಟ್ ಆಯಿತು. ಹಾಗಾದರೆ ಇದರಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನಿಮಗೆ ಮನೆಗೆಲಸವಾಗಿ ಕೊಡ್ತಾ ಇದ್ದೀನಿ. ಇಲ್ಲಿ ನೀವು ಅಧ್ಯಯನ ಮಾಡಿರುವಂತಹ ಪ್ರಶ್ನೆಗಳೇ ಇದೆ. 1ನೇ ಪ್ರಶ್ನೆ ನೋಡಿ, 4p ಮೈನಸ್ 13 ಸಮ 13. ಇಲ್ಲಿ ಪಿಯ ಬೆಲೆ 0 ಆದಾಗ ಸಮೀಕರಣ ಪರಿಹಾರವಾಗಿದೆಯೇ ಅಥವಾ ಇಲ್ಲವೇ ಅನ್ನೋದನ್ನು ಪರೀಕ್ಷಿಸಬೇಕು. 1ನೇ ಪ್ರಶ್ನೆ. 2ನೇ ಪ್ರಶ್ನೆ, 3m ಮೈನಸ್ 14 ಸಮ 4. ಯತ್ನ ಮತ್ತು ದೋಷದ ವಿಧಾನದಿಂದ ನೀವು ಈ ಸಮೀಕರಣವನ್ನು ಬಿಡಿಸಬೇಕು. ಇದು 2ನೇ ಪ್ರಶ್ನೆ. 3ನೇ ಪ್ರಶ್ನೆ, ಮುಂದಿನ ಹೇಳಿಕೆಗಳಿಗೆ ಸಮೀಕರಣವನ್ನು ಬರಿಬೇಕು. ಹೇಳಿಕೆಗಳಿದೆ. 1ನೇ ಹೇಳಿಕೆ, ವಾಯ್ನ 6ರಷ್ಟರಿಂದ 6 ತೆಗೆದಾಗ 60 ದೊರೆಯುತ್ತದೆ. 2ನೇದ್ದು, ಜಡ್ನ 3ನೇ 1ರಷ್ಟಕ್ಕೆ 3 ಕೂಡಿದಾಗ 30 ದೊರೆಯುತ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 4, ಮುಂದಿನ ಸಮೀಕರಣಗಳನ್ನು ಹೇಳಿಕೆ ರೂಪದಲ್ಲಿ ಬರೆಯಿರಿ. ಅದಕ್ಕೆ ನಾವು ಹೇಳಿಕೆ ರೂಪದಲ್ಲಿ ಬರಿಬೇಕು. ಹೌದಾ? ಇಲ್ಲಿ 4 ಪ್ರಶ್ನೆ ಇದೆ, ಅವುಗಳನ್ನು ಬರೆಯಿರಿ. ಇನ್ನು ಕೊನೆಯದು 5ನೇ ಪ್ರಶ್ನೆ, ಕೆಲವು ಪ್ರಕರಣಗಳಿಗೆ ಸಮೀಕರಣವನ್ನು ರೂಪಿಸಬೇಕು. ರೂಪಿಸ್ತಾರಲ್ಲ ಮಕ್ಕಳೇ? ಮತ್ತೆ ಮುಂದಿನ ಅವಧಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.